ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿದ್ದು ನಡೆಯುವಂತಹ 2025-26ನೇ ಸಾಲಿನ ನಾಡಿದ್ದು ಎಕ್ಸಾಮ್ ಏನು ನಡೀತಾ ಇದೆ, ವಾರ್ಷಿಕ ಪರೀಕ್ಷೆ ನಿಮಗೆ. ಸೊ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ 8 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವುದನ್ನು ನೋಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 8 ಅಂಕದ ನಿಮಗೆ ಪ್ರಶ್ನೆಗಳು ಕೇಳುವಂಥದ್ದು 37, 38, 39, 40, 41 ಈ ಪ್ರಶ್ನೆಗಳ ಸಂಖ್ಯೆಯಲ್ಲಿ ಪ್ರಶ್ನೆ 37, ಪ್ರಶ್ನೆ 38, 39, 40, 41 ಈ ಸಂಖ್ಯೆಗಳಲ್ಲಿ ಟೋಟಲ್ ಆಗಿ 5 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. 5ರಲ್ಲಿ 3 ಪ್ರಶ್ನೆಗಳನ್ನ ನೀವು ಬರಿಬೇಕು. 24 ಅಂಕಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಬೇಕು. ಕಾರಣ 5 ಅಧ್ಯಾಯಗಳಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವು ನಿಮಗೆ ಈಸಿ ಇರುವಂತಹ 3 ಅಧ್ಯಾಯಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಕೊಟ್ಟಿರುವ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ 24 ಅಂಕಗಳು ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 4 ಅಂಕನೂ ಕೂಡ ಇದೇ ರೀತಿಯಾಗಿ ಹಾಕಬೇಕೋ ಬೇಡೋ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಹಾಗಾದರೆ 8 ಅಂಕದ ಪ್ರಶ್ನೆಗಳು ಫಸ್ಟು ಯಾವ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಏನಿದೆ ಅದರಲ್ಲೊಂದು ಪ್ರಶ್ನೆ, ಸಂಘಟಿಸುವಿಕೆ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆಯಲ್ಲಿ ಒಂದು ಪ್ರಶ್ನೆ, ನಿರ್ದೇಶಿಸುವಿಕೆಯಲ್ಲಿ ಒಂದು ಪ್ರಶ್ನೆ ಹಾಗೂ ಮಾರಾಟ ಪ್ರಕ್ರಿಯೆಯಲ್ಲಿ ಒಂದು ಪ್ರಶ್ನೆ. ಓಕೆನಾ? ಇವಾಗ ನಿಮಗೆ ಡೌಟು, ಹಾಗಾದರೆ ನೀವು ಈ ಪ್ರಶ್ನೆಗಳನ್ನ ಹೇಗೆ ಕೊಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಅಲ್ವಾ. 2025 ನಿಮ್ಮ ಸೀನಿಯರ್ಸಿಗೆ ಏನು ವಾರ್ಷಿಕ ಪರೀಕ್ಷೆ ಆಗಿತ್ತು, 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳು, 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಈ ವರ್ಷ ನಿಮಗೆ ಬೋರ್ಡಿಂದ ರಿಲೀಸ್ ಮಾಡಿರುವಂತಹ 3 ಮಾದರಿ ಪ್ರಶ್ನೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು, ಪ್ರಿಪರೇಟರಿ 1, ಪ್ರಿಪರೇಟರಿ 2 ಅಲ್ಲಿ ನೀವು ಏನು ಕ್ವಶನ್ ಪೇಪರ್ ಬಂದಿತ್ತು ಅದರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಅದನ್ನು ಅನಲೈಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಹಿಂದಿನ ವರ್ಷ 25ಕ್ಕೇನು ಈಗ ನಿಮಗೆ 2026ರ ವಾರ್ಷಿಕ ಪರೀಕ್ಷೆಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಬಿಟ್ಟಿದ್ದಾರೋ 2025ಕ್ಕೂ ಕೂಡ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ರು. ಅದರಲ್ಲಿರುವ ಪ್ರಶ್ನೆಗಳನ್ನ ಕೂಡ ನೋಡಿ ಅನಲೈಸ್ ಮಾಡಿ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಟೋಟಲ್ ಆಗಿ 10 ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿ ಈ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು. 100% ಗ್ಯಾರಂಟಿ ಕ್ವಶನ್ಸು ಕರೆಕ್ಟಾಗಿ ಓದ್ಕೊಳ್ಬೇಕು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಇದೆ. ಎಲ್ಲಾದರೂ ನಿಮಗೆ ಈಸಿ ಆಯಿತು ಅಂತ ಹೇಳಿದ್ರು ಒಂದು ಪ್ರಶ್ನೆ ಎಕ್ಸ್ಟ್ರಾ ಕೂಡ ನೀವು ಓದ್ಕೊಳ್ಬಹುದು, ತಪ್ಪೇನೂ ಇಲ್ಲ. ಇದು 2025ರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಒಂದ್ಸಲ ಬೇಕಾದರೆ ಪಾಸ್ ಮಾಡಿ ನೀವು ಬರ್ಕೊಳ್ಬಹುದು. 2025 ವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳು ಪಾಸ್ ಮಾಡಿ ಬರ್ಕೊಳ್ಬಹುದು, ನಾನು ಹೇಳ್ತೀನಿ. ಬಟ್ ಆದರೂ ಕೂಡ ನಿಮಗೆ ಒಂದ್ಸಲ ಪ್ರಶ್ನೆಗಳು ಸಿಕ್ಕಿದ್ರೆ ಒಳ್ಳೆಯದು ಅನ್ನೋದಿದ್ರೆ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು 8 ಅಂಕದ್ದು ಇದು. ಹಾಗಾದರೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ನಾನು ನಿಮಗೆ ಓದೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಕೊನೆಯಿಂದನೇ ಹೇಳ್ತಾ ಬರ್ತೀನಿ. ಯಾಕಂದರೆ ಪ್ರಶ್ನೆಗಳು ಕಡಿಮೆ ಇರುತ್ತೆ, ಆರಾಮಾಗಿ ಓದ್ಕೊಳ್ಬಹುದು, ಆಯಿತಾ? ಸೊ ಇವಾಗ ಮೊದಲನೇದಾಗಿ 41ನೇ ಪ್ರಶ್ನೆಗೆ ಹೋಗ್ಬಿಡೋಣ. ನೋಡಿ, ಇದು ಭಾಗ ಡಿ ಅಂತ ಅಂದ್ಕೊಂಡ್ರೆ 41ನೇ ಪ್ರಶ್ನೆ ನಿಮಗೆ ಯಾವುದು ಕೇಳ್ತಾರೆ ಅಂತ, 41ರಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅಂತ. 41ನೇ ಪ್ರಶ್ನೆ ಬರುವಂಥದ್ದು ಮಾರಾಟ ಪ್ರಕ್ರಿಯೆ ಎಂಬ ಅಧ್ಯಾಯದಿಂದ ಬರುವಂಥದ್ದು, ಆಯಿತಾ? ಈ ಮಾರಾಟ ಪ್ರಕ್ರಿಯೆಯಲ್ಲಿ ನೀವು ಎಷ್ಟು ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ 2025ರಲ್ಲಿ ಕೇಳಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬೆಲೆ ಎಂದರೇನು, ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಇದೆ. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಕೇಳಿದ್ದಾರೆ ಇದೇ 41ನೇ ಪ್ರಶ್ನೆ ಜಾಗದಲ್ಲಿ ಅಂತ ಹೇಳಿದ್ರೆ ಮಾರಾಟ ಪ್ರಕ್ರಿಯೆಯ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಅಲ್ಲಿಗೆ ಬೆಲೆ ಎಂದರೇನು, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು, ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳು. ಸಾಕಷ್ಟು ಕಾರ್ಯಗಳು ಇರೋದರಿಂದ ಯಾವುದಾದ್ರೂ 8 ಕಾರ್ಯಗಳನ್ನ ನೀವು ವಿವರಿಸಬೇಕು. ಆದರೆ ಈ ವರ್ಷ ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿರೋರಾಗಿರ್ಬೋದು ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜಿಗೆ ಹೋಗೋರಿಗೆ ಪ್ರಿಪರೇಟರಿ 1 ಮತ್ತು 2 ಅಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಿದೆ. ಒಂದೇ ಪ್ರಶ್ನೆ ಬಂದಿರೋದು 2 ಎಕ್ಸಾಮಿಂದನೂ ಕೂಡ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ 8 ವ್ಯತ್ಯಾಸಗಳನ್ನು ಬರೆಯಿರಿ ಅಂತಲೇ ಕೇಳಿದ್ದಾರೆ. ಈಗ ನಿಮಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ ಪ್ರಿಪರೇಟರಿ 1ಅಲ್ಲೂ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ಕೇಳಿದ್ದಾರೆ, ಪ್ರಿಪರೇಟರಿ 2ಅಲ್ಲೂ ಕೂಡ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ಕೇಳಿದ್ದಾರೆ. ಹಾಗಾದರೆ ಅದನ್ನೇ ಓದ್ಕೊಂಡು ಹೋದರೆ ಸಾಕ ಮೇಡಮ್ ಅಂತ ಹೇಳ್ಕೊಂಡು ನಿಮ್ಮ ಪ್ರಶ್ನೆ ಇರುತ್ತೆ. ಬಟ್ ಆ ರೀತಿ ಮಾಡೋಕ್ಕೆ ಬರಲ್ಲ. ಇವತ್ತು ಹಿಸ್ಟ್ರಿ ಎಕ್ಸಾಮ್ನ ಕೂಡ ಫೇಸ್ ಮಾಡಿದಿರಿ, ಅಂದ್ಕೊಂಡಷ್ಟು ಈಸಿ ಯಾವುದೂ ಇರೋದಿಲ್ಲ. ಹಾಗಾಗಿ ಪ್ರಯತ್ನ ಇರಲೇಬೇಕು. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ, ಕರೆಕ್ಟಾಗಿ ಓದ್ಕೊಳ್ಳಿ. ಒಂದು ಬೆಲೆಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಮಾರಾಟ ಪ್ರಕ್ರಿಯೆಯ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ. ಇದಕ್ಕೆ 8 ಪಾಯಿಂಟನ್ನು ಬರೆದ್ರೆ ಸಾಕು. ಈ ಕಡೆ 8 ಈ ಕಡೆ 8 ಪಾಯಿಂಟ್ ಬರೆದ್ರೆ ಸಾಕು, ವಿವರಣೆ ಅಗತ್ಯ ಇಲ್ಲ. ಇದು 2ಕ್ಕೂ ಪಾಯಿಂಟ್ಗಳನ್ನ ಬರೆದಿದೆ ಆದರೆ ನಿಮಗೆ 3 ಅಂಕಗಳು ಸಿಗುತ್ತೆ, ಆಯಿತಾ? ನೆಕ್ಸ್ಟು ನಿಮಗೆ ಈಸಿ ಆಗಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಸಂಖ್ಯೆ ನಾವು 40ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 40 ಯಾವ ಅಧ್ಯಾಯದ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಿರ್ದೇಶಿಸುವಿಕೆ ಅಧ್ಯಾಯದ ಮೇಲೆ ಕೇಳ್ತಾರೆ. ಇಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು ಟೋಟಲ್ ಆಗಿ 4. ಯಾವುದನ್ನು ಕೇಳಿದ್ದಾರೆ ನಿಮಗೊಂದು ಐಡಿಯಾ ಬರುತ್ತೆ, ನೋಡ್ಕೊಳ್ಳಿ. ಫಸ್ಟು 2025ರಲ್ಲಿ ಪ್ರಶ್ನೆ ಸಂಖ್ಯೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, 37ರಿಂದ ಶುರುವಾಗೋದು. ನಾನು ಕೊನೆಯಿಂದ ಹೇಳ್ತಾ ಇದ್ದೀನಿ ಓದ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ.
40ನೇ ಪ್ರಶ್ನೆ ಜಾಗದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ 2024 ಮತ್ತು 25 ಎರಡೂ ವರ್ಷವೂ ಕೂಡ ನಿರ್ದೇಶಿಸುವಿಕೆಯ ತತ್ವಗಳನ್ನೇ ಕೇಳಿದ್ದಾರೆ. ನಿರ್ದೇಶಿಸುವಿಕೆಯ ತತ್ವಗಳು, ಇಲ್ಲೂ ಕೂಡ ನಿರ್ದೇಶಿಸುವಿಕೆಯ ತತ್ವಗಳನ್ನೇ ಕೇಳಿದ್ದಾರೆ. ಹಾಗಾಗಿ ಅದಂತೂ ಇಂಪಾರ್ಟೆಂಟು. ಅದಾದ್ರ ಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಪ್ರಿಪರೇಟ್ರಿ 1, ಪ್ರಿಪರೇಟ್ರಿ 2 ಅಲ್ಲಿ ಎರಡೂ ಕಡೆನೂ ಕೂಡ ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳಲೇಬೇಕಾದ ಸೂಕ್ತ ಕ್ರಮಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲಿಗೀಗ ನಿಮಗೆ ಡೌಟು, ಇದು 2 ಪ್ರಶ್ನೆ ಓದ್ಕೊಂಡ್ರು ಸಾಕಾ? ಇದು 24 ಬಂದಿದೆ, 25ರಲ್ಲೂ ಬಂದಿದೆ. ಇದು ಪ್ರಿಪರೇಟ್ರಿ 1ಅಲ್ಲಿ ಬಂದಿದೆ, ಇದು 2ಅಲ್ಲಿ ಬಂದಿದೆ ಅಂತ ಹೇಳಿಕೊಂಡು ನಿಮ್ಮ ಗೆಸ್ ಇರುತ್ತೆ. ಬಟ್ ಎಕ್ಸ್ಟ್ರಾ ಒಂದು ಕ್ವಶನ್ನ ನಾನು ಕೊಟ್ಟಿರ್ತೀನಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಪರಿಣಾಮಕಾರಿ ಸಂವಹನಕ್ಕೆ ಎದುರಾಗುವ ಸಮಸ್ಯೆಗಳೇ ಯಾವುದು ಅಂತ ಕೇಳ್ಬೋದಲ್ಲ ಅವರು. ಹಾಗಾಗಿ ಅಡಚಣೆಗಳು ಅಥವಾ ಸಮಸ್ಯೆಗಳು ಅಂತ ಕರಿತೀವಿ. ಸೊ ಪರಿಣಾಮಕಾರಿ ಸಂವಹನಕ್ಕೆ ಏನೇನು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಬರಿಬೇಕು. ಇದು ಒಂದು ಪ್ರಶ್ನೆ. ಅಲ್ಲಿಗೆ 3 ಆಯಿತು. ಒಂದು ನಿರ್ದೇಶಿಸುವಿಕೆಯ ತತ್ವಗಳು, ಇನ್ನೊಂದು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸೋದಕ್ಕೆ ಸೂಕ್ತ ಕ್ರಮ. ಹಾಗಾದರೆ ಪರಿಣಾಮಕಾರಿ ಸಂವಹನಕ್ಕೆ ಎದುರಾಗ ಅಡಚಣೆಗಳು ಯಾವುದು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಬಹುಮುಖ್ಯವಾಗಿ ನಾನು ಹೇಳಿದ್ನಲ್ಲ 10 ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಿದಾಗ ಈ ಪ್ರಶ್ನೆಯೂ ಕೂಡ ಸಾಕಷ್ಟು ಬಾರಿ ಬಂದಿದೆ. ಕಂಪನಿಯ ನೌಕರರನ್ನು ಪ್ರೇರೇಪಿಸುವ ಸಲುವಾಗಿ ನೀಡಲಾಗುವ ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇದು ಕೂಡ ಬಹುಮುಖ್ಯ ಪ್ರಶ್ನೆನೇ. ಓಕೆನಾ? ನೆಕ್ಸ್ಟು ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ. 39ನೇ ಪ್ರಶ್ನೆ ಕೇಳುವಂಥದ್ದು ಸಿಬ್ಬಂದಿ ನೇಮಕಾತಿ ಅಧ್ಯಾಯ ಏನಿದೆಯಲ್ಲ, ನಿಮಗೆ ಸಿಬ್ಬಂದಿ ನಿರ್ವಹಣೆ, ಸಿಬ್ಬಂದಿ ನೇಮಕಾತಿ ಅಧ್ಯಾಯ ಇದೆಯಲ್ಲ, ಈ ಒಂದು ಅಧ್ಯಾಯದ ಮೇಲೆ ಕೇಳುವಂತಹ ಪ್ರಶ್ನೆ. ಈ ಒಂದು ಅಧ್ಯಾಯದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು ಮತ್ತು 4 ಯಾವ ಪಾಠನ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಮಕ್ಕಳೇ. ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮಾತ್ರ. ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ 2025ರಲ್ಲಿ ಕೇಳಿರುವಂಥ ಪ್ರಶ್ನೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಹಂತಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 2024ರಲ್ಲಿ ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಬಳಸುವ ಯಾವುದಾದರೂ 8 ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ನಿಮ್ಮನ್ನು ಒಂದು ಸಂಸ್ಥೆಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರೆಂದು ಭಾವಿಸಿಕೊಂಡು ನೌಕರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಹಂತಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ಪ್ರಶ್ನೆ ಆಯಿತಾ? ನೆಕ್ಸ್ಟು ಪ್ರಿಪರೇಟ್ರಿ 1 ಮತ್ತು ಪ್ರಿಪರೇಟ್ರಿ 2 ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಪರೇಟ್ರಿ 1ನಲ್ಲಿ ಕಾರ್ಯನಿರತ ತರಬೇತಿ ಮತ್ತು ಕಾರ್ಯೇತರ ತರಬೇತಿಯ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪ್ರಿಪರೇಟ್ರಿ 2 ಅಲ್ಲಿ ಸೇಮ್ ಬಾಹ್ಯ ಮೂಲಗಳು, ನೇಮಕಾತಿಯ ಬಾಹ್ಯ ಮೂಲಗಳನ್ನೇ ಕೇಳಿದ್ದಾರೆ. ಅಲ್ಲಿಗೆ 1, 2, 3 ಪ್ರಶ್ನೆ ಆಯಿತು ಅಷ್ಟೇ. 4ನೇ ಪ್ರಶ್ನೆ ಎಲ್ಲೂ ಕೇಳಲಿಲ್ಲ ಅಂತ ಹೇಳಿದ್ರು ಕೂಡ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಗೆ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ 39, 40, 41 ಹೇಳಿದೆ. ನಿಮಗೇನಾದರೂ ಈ ಚಾಪ್ಟ್ರಲ್ಲಿ ಯಾವುದಾದ್ರೂ ಚಾಪ್ಟರ್ ಕಷ್ಟ ಆದರೆ 37, 38 ನೋಡ್ಕೊಳ್ಳಿ. 37 ಯಾವ ಪಾಠದ್ದು? ಮೊದಲನೇ ಪಾಠದ್ದು. ಮೊದಲನೇ ಪಾಠ ಯಾವುದು? ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ಕೊಳ್ಳಿ. 2025ರಲ್ಲಿ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿಮರ್ಶಿಸಿ ಅಂತ ಕೇಳಿದ್ದಾರೆ. ನಿರ್ವಹಣೆಯ ಕಾರ್ಯಗಳು ಏನಿದೆ ಅದು ತುಂಬಾ ಇಂಪಾರ್ಟೆಂಟು. ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನೇಮಕಾತಿ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇಂಪಾರ್ಟೆಂಟು. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ನಿರ್ವಹಣೆಯ ಮೂಲ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಫೀಚರ್ಸು, ನಿರ್ವಹಣೆಯ ಅರ್ಥವನ್ನು ಬರೆದು ಗುಣಲಕ್ಷಣವನ್ನು ವಿವರಣೆ ಕೊಡಬೇಕು. ಬಟ್ ಪ್ರಿಪರೇಟ್ರಿ 1ನಲ್ಲಿ ಯಾವುದನ್ನು ಕೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮನ್ವಯತೆ ಎಂದರೇನು, ಲಕ್ಷಣಗಳನ್ನು ವಿವರಿಸಿ. ಇದು 8 ಅಂಕದ ಕಾನ್ಸೆಪ್ಟೇ ಅಲ್ಲ. ಇದು 8 ಅಂಕದ ಪ್ರಶ್ನೆಗೆ ಈ ಒಂದು ಟಾಪಿಕ್ನ ಕೇಳಿದ್ದಾರೆ ಅಂತ ಹೇಳಿದರೆ ಕರೆಕ್ಟಾಗಿ ಓದ್ಕೊಂಡಿರಬೇಕು. ಈ ಟಾಪಿಕ್ನ ನೀವು ಅಟೆಂಡ್ ಮಾಡುವಾಗ ಸಮನ್ವಯತೆಯ ಅರ್ಥವನ್ನು ಬರಿಬೇಕು, ಲಕ್ಷಣಗಳನ್ನು ವಿವರಿಸಬೇಕು. ಪ್ರಿಪರೇಟ್ರಿ 2ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಬಹುಮುಖ್ಯ ಪ್ರಶ್ನೆನೇ ಆಗಿರುತ್ತೆ. ಕೊನೆ ಪ್ರಶ್ನೆ ಈ ಅಧ್ಯಾಯದ್ದು ನಿರ್ವಹಣೆಯ ಹಂತದ ಅಂದವಾದ ಚಿತ್ರವನ್ನು ಬರೆದು ಹಂತಗಳನ್ನು ವಿವರಿಸಿ ಅಂತದೆ. ಇದು ಕೂಡ ಬಹುಮುಖ್ಯ ಪ್ರಶ್ನೆ. ಟೋಟಲ್ ಆಗಿ ಈ ಅಧ್ಯಾಯದಿಂದ ಕೊಟ್ಟಿರುವಂಥದ್ದು 5 ಪ್ರಶ್ನೆಗಳು. ಆದರೆ ಇದು ಮೊದಲನೇ ಅಧ್ಯಾಯ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಾರ್ಷಿಕ ಪರೀಕ್ಷೆ ಆಗಿರಬಹುದು ಅಥವಾ ಈ ಹಿಂದಿನ ಎಕ್ಸಾಮ್ಗಳಿಗೆ ನೀವು ಆಲ್ರೆಡಿ ಈ ಚಾಪ್ಟರ್ನ ಪ್ರಿಪೇರ್ ಮಾಡ್ತಾ ಇರ್ತೀರಿ, ಓದ್ತಾ ಇರ್ತೀರಿ, ಇದ್ರ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಬರೀತೀರಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 38 ಸಂಘಟಿಸುವಿಕೆ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು.
ಆಲ್ಮೋಸ್ಟ್ ಇಲ್ಲೊಂದು ಸ್ವಲ್ಪ ಆ ಕಡೆ ಮಾಡ್ಕೊಳ್ತೀರಿ ನೀವು ಆನ್ಸರ್ನ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಚಾಪ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ 2025ರಲ್ಲಿ ಈ ಪಾಠದಿಂದ ಔಪಚಾರಿಕ ಸಂಘಟನೆಯ ಅನುಕೂಲಗಳು ಮತ್ತು ಮಿತಿಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ಪ್ರಿಪ್ರೇಟರಿ 1, ಪ್ರಿಪ್ರೇಟರಿ 2 ಎಕ್ಸಾಮ್ ಆಯ್ತಲ್ಲ ಈ ವರ್ಷ ನಿಮಗೆ 2025-26ನೇ ಸಾಲಿನಲ್ಲಿ. ಮೊನ್ನೆ ಪ್ರಿಪ್ರೇಟರಿ 1ನಲ್ಲಿ ಮತ್ತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆನೇ ಕೇಳಿದ್ದಾರೆ. ನನ್ನ ಪ್ರಕಾರ ಕೂಡ ಇದು ಇಂಪಾರ್ಟೆಂಟ್ ಟಾಪಿಕ್ಗೆ, ಆದರೆ ಒಂದನ್ನೇ ನಂಬ್ಕೊಂಡು ಹೋಗೋ ಹಾಗಿಲ್ಲ. ಪ್ರಿಪ್ರೇಟರಿ 2ಅಲ್ಲಿ ಏನು ಕೇಳಿಬಿಟ್ಟಿದ್ದಾರೆ, ಡೆಲಿಗೇಷನ್ ಪ್ರತಿ ನಿಯೋಜನೆ ಎಂದರೇನು, ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ಕೂಡ ಬಹುಮುಖ್ಯ ಪ್ರಶ್ನೆ. ಹೇಗೆ ಸಿಬ್ಬಂದಿ ನೇಮಕಾತಿಯ ಹಂತಗಳು ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು, ಇದು ಕೂಡ ಅವರು ಕೇಳ್ತಾರೋ ಬಿಡ್ತಾರೋ ಈ ಪಾಠವನ್ನು ನೀವು ಕಲ್ತ್ಕೊಳ್ಳೋದೇ ಆದರೆ ಇಲ್ಲಿ ಕಲ್ತ್ಕೊಳ್ಳುವಂತಹ ಇಷ್ಟು ಪ್ರಶ್ನೆಗಳ ಜೊತೆಗೆ ಈ ಪ್ರಶ್ನೆಯನ್ನು ಕಲ್ತ್ಕೊಳ್ಬೇಕು. ಟೋಟಲ್ ಆಗಿ ಇರುವಂಥದ್ದೇ 4 ಪ್ರಶ್ನೆ. ಈ 3 ಪ್ರಶ್ನೆ ಬಂದಿದ್ದಲ್ಲ ಅಂತ 3 ಓದ್ಕೊಂಡು ಹೋಗಬೇಡಿ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಕೇಂದ್ರೀಕರಣ ಫಸ್ಟು, ಸೆಕೆಂಡು ಪ್ರತಿ ನಿಯೋಜನೆ, 3ನೇದು ಔಪಚಾರಿಕ ಸಂಘಟನೆಯ ಅನುಕೂಲಗಳು ಮತ್ತು ಮಿತಿಗಳು, ಕೊನೆಯದಾಗಿ ಈ ಅಧ್ಯಾಯದ ಪ್ರಶ್ನೆ ಸಂಘಟಿಸುವಿಕೆ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ಬರೆಯಿರಿ. ಇದು ಇಂಪಾರ್ಟೆಂಟು. ಸೊ ಇದಿಷ್ಟು ಕೂಡ 8 ಅಂಕಕ್ಕೆ ನೀವು ಪ್ರತಿಯೊಂದು ಅಧ್ಯಾಯಗಳಲ್ಲಿ ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು. ಸೊ ಈ ರೀತಿ ಪ್ರಶ್ನೆಗಳು ಕೊಟ್ಟಿರೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಯಿತು. ಯಾವ ಚಾಪ್ಟರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. 4 ಅಂಕದ ಮೇಲೂ ಕೂಡ ನಿಮಗೆ ಗಮನ ಇರಲಿ. ನಿಮಗಿರುವಂತಹ 11 ಅಧ್ಯಾಯಗಳಲ್ಲಿ 2 ಅಧ್ಯಾಯಗಳಿಂದ 2 4 ಅಂಕದ ಪ್ರಶ್ನೆ ಬರುವಂಥದ್ದು. ಆ ಅಧ್ಯಾಯದ ಮೇಲೆ ಗಮನ ಇಟ್ಟು ಓದ್ಕೊಂಡು ಉಳಿದಿರೋ ಪ್ರಶ್ನೆಗಳನ್ನ ಓದ್ಕೊಳ್ಳೋದಕ್ಕೆ ತಯಾರಾಗಿ. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ 8 ಅಂಕನ ಓದಿ ಮುಗಿಸಿಟ್ಕೊಳ್ಳಿ. ಅದೇ ರೀತಿ ಮಾಡೆಲ್ ಪೇಪರ್ 1, 2, 3ಅಲ್ಲಿ ಏನೇನು ಕ್ವಶನ್ಸ್ಗಳಿದೆ, ಪ್ರಿಪ್ರೇಟರಿ 1, 2 ಅಲ್ಲಿ ಏನೇನು ಕ್ವಶನ್ಸ್ಗಳಿದೆ, 1 ಮಾರ್ಕು, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಲ್ಲಿಗೆ ಟೈಮ್ ಕವರ್ ಆಗುತ್ತೆ ಹೇಗಿದ್ರೂ ಕೂಡ. ಈ ಒಂದು ವಿಡಿಯೋ ಎಂಡ್ವರೆಗೂ ಯಾರ್ಯಾರು ವಾಚ್ ಮಾಡಿದಿರಲ್ಲ, ನಿಮಗೇನಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿತ್ತು ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಓದ್ಕೊಳ್ಳಿ. 8 ಅಂಕಕ್ಕೆ ಯಾವ್ದು ಓದ್ಕೊಳ್ಬೇಕು ಯಾವ್ದು ಬಿಡಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ಬೇಡ. ಕರೆಕ್ಟಾಗಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ಓದಬೇಕು. ಇಲ್ಲಿ ನೀವು 5 ಪ್ರಶ್ನೆಗಳಿಗೆ 5 ಪಾಠಗಳನ್ನ ಓದಬೇಕು ಅಂತಿಲ್ಲ. 3 ಪಾಠಗಳನ್ನ ಓದ್ಕೊಂಡು 3 ಪ್ರಶ್ನೆಯನ್ನು ಬರೆದ್ರಾಯಿತು. ಆದರೂ ಕೂಡ ನಾವು ಬುದ್ಧಿವಂತರು ಹಾಕ್ಕೊಂಡು ಏನು ಮಾಡಬೇಕು, ಒಂದು ಪ್ರಶ್ನೆನ ಬ್ಯಾಕಪ್ ಕ್ವಶನ್ ಅಂತ ಇಟ್ಕೊಂಡು ಒಂದು ಎಕ್ಸ್ಟ್ರಾ ಓದ್ಕೊಂಡಿರ್ಬೇಕು. ನಾನು ಅದಕ್ಕೆ ಲಾಸ್ಟಿಂದ ಹೇಳ್ತಾ ಬಂದೆ, ಫಸ್ಟ್ ಚಾಪ್ಟರು ಹೇಗೆ ಕೊಟ್ಟರು ಕೂಡ ಬರಿಬೋದು. ಹಾಗಾಗಿ 4ರಲ್ಲಿ 3ನ್ನ ಸೆಲೆಕ್ಟ್ ಮಾಡಿಕೊಂಡು ಕಲ್ತ್ಕೊಬಿಡಿ. ಫಸ್ಟ್ ಚಾಪ್ಟರು ಒಂದು ಬ್ಯಾಕಪ್ ಕ್ವಶನ್ ಅಂತ ಇದ್ದೇ ಇರುತ್ತೆ. ಬೈ ಚಾನ್ಸ್ ಟ್ವಿಸ್ಟ್ ಬಂದರೆ ನೀವು 3 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಕೇಪಬಲ್ ಇರಲೇಬೇಕು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ 4 ಅಂಕದ ಪ್ರಶ್ನೆಗಳು ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಆಲ್ ಬಟನ್ನ ಮರಿದೆ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ನಾ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದಾಗೆ ನಿಮಗೆ ನೋಟಿಫಿಕೇಷನು ಬರ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.